ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮೊನ್ನೆ ಸಿಂಗರ್ಸಿರೋದಷ್ಟೇ ಅಲ್ಲ, ಅವರೇ ಅಲಂಕಾರ ಮಾಡ್ಕೊಂಡಿದ್ದಾರೆ. ಅವರೇ ಸೆವೆನ್ ರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಫ್ಯಾಷನಲ್ಲಿ ರೆಡ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ನು ಹೇಗೆ ಮರ್ಜ್ ಆಗೋಗಿದೆ ಅಂದರೆ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅವರನ್ನೇ ಮಾತಾಡ್ಸೋಣ. ಅವ್ರ ಫ್ಯಾಷನ್ನು, ಲೈಫ್ ಸ್ಟೈಲು ಏನು ಬ್ರೀಫಾಗಿ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಹಲೋ ಸರ್. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್. ಸೊ ಸೆವೆನ್ ರಾಜ್ ಅಂದ ತಕ್ಷಣ ರೆಡ್ ಆ್ಯಂಡ್ ವೈಟ್. ಹೌದು. ಸೊ ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್? ದಿಸ್ ಇಸ್ ಮೈ ಲೈಫ್ ಫ್ಯಾಷನ್. ದಿಸ್ ಇಸ್ ಮೈ ಯೂನಿಕ್ ಡ್ರೆಸ್ ಕೋಡ್. ಓಕೆ, ಆಲ್ವೇಸ್. ಸೊ ನಿಮ್ಮದು ಕಲರೇ ರೆಡ್ ಆ್ಯಂಡ್ ವೈಟ್ ಅಂತ ಹೇಳಿದ್ರಿ. ಹೌದು. ಏನೇನು ಇಷ್ಟಪಡ್ತೀರಾ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ? ಗ್ಲಾಸು ಓಕೆ, ತುಂಬ ಚೆನ್ನಾಗಿರುತ್ತೆ. ಗ್ಲಾಸು ಓ ರಜನಿಕಾಂತ್ ಸ್ಟೈಲು ತುಂಬ ಚೆನ್ನಾಗಿದೆಯಾ? ಓಕೆ. ಗ್ಲಾಸು, ವಾಚು, ಮತ್ತು ಶರ್ಟು, ಕೋಟ್ಸು, ಒಂದು 25 ಕೋಟ್ ಸೂಟ್ ಇದೆ, ಪ್ಯಾಂಟು ಎಲ್ಲ ರೆಡ್ ಆ್ಯಂಡ್ ವೈಟು, ಜಾಕೆಟ್ಸು, ಏನು ನೋಡಿದ್ರೂ ರೆಡ್ ಆ್ಯಂಡ್ ವೈಟು ಇಮ್ಮಿಡಿಯೇಟಾಗಿ ತೊಗೊಳ್ತೀನಿ. ಹೌದಾ? ಹೌದು. ಓಕೆ. ಸ್ಟೈಲು ಈಗಷ್ಟೇ ತೋರಿಸಿದ್ರಿ. ಯಾರನ್ನು ಫಾಲೋ ಮಾಡ್ತೀರಾ ನೀವು? ಹೀರೋನ? ನಿಮ್ಮ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ಗೆ ಯಾವ ಹೀರೋನ ಫಾಲೋ ಮಾಡ್ತೀರಾ? ನಾನು ಒಂದು ಸತಿ ಹೇಳಿದ್ರೆ 7 ಸತಿ ಹೇಳ್ದಂಗೆ ರಜನಿ ಸರ್. ಸೊ ರಜನಿಕಾಂತ್ ಸರ್ ಫ್ಯಾನ್ ನೀವು? ಓಕೆ. ಬಟ್ ಕನ್ನಡದಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ನಮ್ಮ ದೊಡ್ಡ ಫ್ಯಾನು. ಅವ್ರ ಜೊತೆನೂ ನಾನು ಫೋಟೋ ತೊಗೊಂಡಿದ್ದೀನಿ. ಅವ್ರನ್ನ ನೋಡಿದೆ ಬೆಳೆದಿದ್ದು ನಾವೆಲ್ಲ. ಪುನೀತ್ ಸಾರು. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ಸರ್ ಮೇಡಮ್, ಒಂದು ಸತಿ ಕಾರ್ನಲ್ಲಿ ಹೋಗ್ತಾ ಇದ್ದೆ ಪ್ಯಾಲೇಸ್ ರೋಡಲ್ಲಿ, ಸಡನ್ನಾಗಿ ಒಬ್ಬರು ಆನ್ ಮಾಡ್ತಾನೇ ಇದ್ದರು. ಏನಪ್ಪ ಇವ್ರು ಆನ್ ಮಾಡ್ತಾರೆ ಅಂತ. ಅವಾಗೆಲ್ಲ ಸನ್ ಗ್ಲಾಸ್ ಹಾಕ್ತಾಯಿದ್ರು, ಯಾರೂ ನೋಡೋಕ್ಕಾಗ್ತಾ. ಸಡನ್ನಾಗಿ ನಿಲ್ಲಿಸ್ರಿ ಅಂದರು. ನಾನು ನಿಲ್ಲಿಸಿ ನೋಡಿದ್ರೆ ಮೇಡಮ್, ನೀವು ಬಿಲೀವ್ ಮಾಡ್ತಿರಲ್ವ, ನಿಜ ಹೇಳ್ತಾ ಇದ್ದೀನಿ, ವಿಂಡೋ ಡೌನ್ ಮಾಡಿದ್ರೆ ಪುನೀತ್ ಸಾರ್ ನಾನು ನಿಮ್ಮ ಫ್ಯಾನು ಸಾರ್ ಅಂದರು. ನನಗೆ ಶಾಕ್ ಆಗ್ಬಿಡ್ತದೆ. ಏನು ಸರ್, ನಾನು ನಿಮ್ಮ ಫ್ಯಾನ್ ಸರ್, ನೀವು ನನ್ನ ಫ್ಯಾನು ಅಂತ. ಇಲ್ಲ ಸರ್, ನಿಮ್ಮ ರೆಡ್ ಆ್ಯಂಡ್ ವೈಟ್ ಫ್ಯಾನು ಅಂತ. ಅಷ್ಟು ಶಾಕ್ ಆಯಿತು ಮೇಡಮ್. ಇಟ್ಸ್ ಅ ರಿಯಲ್ ಸ್ಟೋರಿ ಅಂದ್ಬಿಟ್ಟು. ಓಕೆ. ಎಲ್ಲರೂ ನನಗೆ ಶಾಕ್ ಆಯಿತು. ಪುನೀತ್ ಸರ್ ಹೋಗಿ ನನ್ನ ಫ್ಯಾನ್ ಆಗ್ತಾರಾ ಅಂದ್ಬಿಟ್ಟು ಆ ಥರ ಒಂದಿದಾಯಿತು. ಅವತ್ತಿಂದ ನಾನು ಪುನೀತ್ ಸರ್ ಅಭಿಮಾನಿನೂ ಆಗಿದೆ. ಹೌದಾ? ಅವರು ನಿಮ್ಮ ಈ ರೆಡ್ ಆ್ಯಂಡ್ ವೈಟ್ ಫ್ಯಾಷನಿಗೆ ಕಾಂಪ್ಲಿಮೆಂಟ್ ಕೊಟ್ಬಿಟ್ರು. ಖಂಡಿತಮ್ಮ. ಶಾಕಿಂಗ್ ನ್ಯೂಸ್ ಇಟ್ ಇಸ್. ಅದು ಟ್ರಾಫಿಕಲ್ಲಿ ಆನ್ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ಸ್ಟಾಪ್ ಮಾಡಿ ಇದು ಮಾಡಿ ಕೈ ತೋರಿಸು ಸ್ಟಾಪ್ ಮಾಡಿ. ಹೌದಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು? ಮರ್ಯಾದ. ಓಕೆ. ನೀವು ಇನ್ನು ನಿಮ್ಮ ಯೂನಿಕ್ ಸ್ಟೇಟ್ಮೆಂಟು ಇದಂತ ಹೇಳಿದ್ರಿ. ಏನಾದ್ರು ಇದರಲ್ಲಿ ಮಾಡಿಫಿಕೇಶನ್ ಏನಾದರೂ ಮಾಡೋ ಪ್ಲಾನ್ ಇದೆಯಾ ಮುಂದೆ ರೆಡ್ ಆ್ಯಂಡ್ ವೈಟಲ್ಲೇ? ಖಂಡಿತ. ವಾಟ್ ಎವರ್ ಇಸ್ ದೇರ್ ಇಟ್ಸ್ ರೆಡ್ ಆ್ಯಂಡ್ ವೈಟ್ ಓನ್ಲಿ, ಬಟ್ ಡೆಫಿನೆಟ್ಲಿ ಐ ಡೂ ಇಟ್ ಡಿಫ್ರೆಂಟ್ ವೆರೈಟಿ. ಏನಿದೆ ಪ್ಲ್ಯಾನು? ಈ ಥರ ಒಂದು ಶೈನಿಂಗ್ ನೋಡಿದ ತಕ್ಷಣ ರೆಡ್ ಆ್ಯಂಡ್ ವೈಟ್ನಲ್ಲಿ ಹಾಗೆ ಕಣ್ಣೆಲ್ಲ ಒಂಥರ ಆಗುತ್ತೆ. ಆ ಥರ ಒಂದು ಶೈನಿಂಗ್, ಜಿಮ್ಕಿ, ಆ ಥರ ಒಂದು ಡಿಫ್ರೆಂಟ್ ಕೋಟ್ಸ್ ಪರ್ಚೇಸ್ ಮಾಡಬೇಕು, ಡಿಫ್ರೆಂಟಾಗಿ ಡ್ರೆಸ್ ಮಾಡಬೇಕು. ನನ್ನ ಹತ್ರ ರೆಡ್ ಪ್ಯಾಂಟು ಇದೆ, ರೆಡ್ ಶರ್ಟು ಅದು ಹಾಕ್ತೀನಿ, ಅವು ವೈಟ್ ಬ್ಲೇಸರ್. ನಿಮಗೆ ಅಂತ ಯಾರು ಡಿಸೈನರ್ ಇದ್ದಾರಾ ಅಥವಾ ನೀವೇ ಡಿಸೈಡ್ ಮಾಡ್ತೀರಾ ಇದು ಹೀಗೆ ಇರಬೇಕು ಅಂತ? ಇಲ್ಲ, ನಾನು ಡಿಸೈನ್ ಕೊಡ್ತೀನಿ ಟೈಲರ್ಗೆ, ಅವ್ರು ಮಾಡಿ ಕೊಡ್ತಾರೆ ಸರ್. ಸೊ ನಿಮ್ಮ ಟೈಲರೇ ನಿಮ್ಮ ಡಿಸೈನರು? ನಮ್ಮ ಡಿಸೈನರ್ಗೆ ಏನಂದರೆ ನಾನು ಕೊಡೋದೇ ಡಿಸೈನ್. ನಾನು ಹೇಳೋ ಥರ 7 ಪಾಕೆಟ್ಸು ನೋಡಿರಿ, ಎಲ್ಲ ರೆಡ್ ಆ್ಯಂಡ್ ವೈಟು, ಮತ್ತು ಕೀಸ್ ರೆಡ್ ಆ್ಯಂಡ್ ವೈಟು, ಪ್ಯಾಂಟು 7 ಪಾಕೆಟ್ಸ್ ಇರುತ್ತೆ. ಅದಕ್ಕಿಂತ ನೋಡಿರಿ, ಈ ಶೂ ತೊಗೊಳ್ರಿ ಎಷ್ಟು ಚೆನ್ನಾಗಿದೆ, ಸಾಕ್ಸ್ ನೋಡಿರಿ, ಅದು ರೆಡ್ ಆ್ಯಂಡ್ ವೈಟ್. ಮತ್ತು ತಮಾಷೆ ಏನಂದರೆ ನಮ್ಮ ಶೂ ಅವನು 40 ವರ್ಷದಿಂದ ಮಾಡ್ತಾನೆ. ಈ ಕೆಳಗಡೆ ಇರೋದು ಯಾವುದು ಬ್ಲ್ಯಾಕೇ ಬರೋದು. ನನಗೋಸ್ಕರ ಅವ್ನು ರೆಡ್ ಸೆಲೆಕ್ಟ್ ಮಾಡಿ ಇದು ಮಾಡಿ ಕಸ್ಟಮೈಸ್ಡು ತುಂಬ ಚೆನ್ನಾಗಿ ಮಾಡ್ತಾರೆ ಶೂಸ್. ಈ ಥರ ಒಂದು 20 ಶೂ ಇದೆ, ಎಲ್ಲ ಅವರೇ ಮಾಡಿ. ಹೌದಾ? ಓಕೆ. ಅಂದರೆ ನಿಮಗೆ ಪರ್ಟಿಕ್ಯುಲರ್ ಯಾರು ಡಿಸೈನರ್ ಇಲ್ಲ, ನಿಮಗೆ ನೀವೇ ಡಿಸೈನರು? ಖಂಡಿತ. ಸೆಲ್ಫ್ ಡಿಕ್ಲೇರ್ಡ್ ಡಿಸೈನರು? 100%. ಓಕೆ. 7 ಬಟನ್ ಇರುತ್ತೆ, 7 ಪಾಕೆಟ್ಸ್ ಇರುತ್ತೆ ಕೋಟಲ್ಲಿ. ಈ ಥರ ಎಲ್ಲ ನನ್ನ ಡಿಸೈನ್. ಯಾರಾದರೂ ಬಂದು ಕೇಳಿದ್ರೆ ಇಮಿಡಿಯೇಟಾಗಿ ತೋರಿಸ್ಬಿಡ್ತೀನಿ. 7 ಪಾಕೆಟ್ ಇದೆ, 7 ಜೋಬ್ ಇದೆ ಪ್ಯಾಂಟಲ್ಲಿ. ಓಕೆ. ಯಾವುದಾದ್ರೂ ನೀವು ಫೇವ್ರೆಟ್ ರಜನಿಕಾಂತ್ ಸ್ಟೈಲ್ ತೋರಿಸ್ಬೋದಾ? ಖಂಡಿತ ಮೇಡಮ್. ಇದು எப்படி இருக்கு, ಇದೇಗಿದೆ. ನಾನು ಒಂದು ಸತಿ ಹೇಳಿದ್ರೆ 7 ಸತಿ ಹೇಳ್ದಂಗೆ, ಗೊತ್ತಾ? ಸೂಪರ್ ಸರ್, ಸೂಪರ್ ಸರ್. ಥ್ಯಾಂಕ್ ಯು. ಸೂಪರ್. ಸೊ ನಿಮ್ಮ ಫ್ಯಾಷನ್ ಬಗ್ಗೆ ನಾವು ಇಷ್ಟೊಂದು ಡೀಟೇಲ್ಸ್ ಕೊಟ್ರಿ, ಮಾತಾಡಿದ್ವಿ. ನಿಮಗೆ ನಿಮ್ಮನ್ನು ಹೊರತುಪಡಿಸಿ ಯಾರು ಫ್ಯಾಷನ್ ಇನ್ಸ್ಪಿರೇಷನ್ ಅಂದರೆ ಯಾವ ಪರ್ಸನ್?
ಯಾರು ಅಂದರೆ ಹೊರಗಡೆ ನೀವು ಬಹಳಷ್ಟು ಫ್ಯಾಷನ್ ಇವೆಂಟ್ಸ್ ಹೋಗ್ತಾ ಇರ್ತೀರಾ, ನಾನು ನೋಡಿದ್ದೀನಿ. ಹೌದು. ತುಂಬ ಸರಿ ನಿಮ್ಮನ್ನು ಭೇಟಿನೂ ಮಾಡಿದ್ದೀವಿ ನಾವು. ತುಂಬ ಫ್ಯಾಷನ್ ಶೋಸ್ ಆಗ್ಬೋದು ಅಥವಾ ಯಾವ್ದಾದ್ರು ಇವೆಂಟ್ಸ್ಗಳಲ್ಲಿ ಕಾಣಿಸ್ಕೋತಾ ಇರ್ತೀರಾ? ಇಲ್ಲ, ನಾನು ಜಾಸ್ತಿ ಲೈಕ್ ಮಾಡೋದು ಇವರು ದೀಪಿಕಾ ಪಡ್ಕೊಂಡ ಹಸ್ಬೆಂಡ್ ಇದ್ದಾರಲ್ಲ, ರಣವೀರ್ ಸಿಂಗ್. ಅವ್ರು ಹಾಕೋ ಡ್ರೆಸ್ ಎಲ್ಲ ನಮ್ಗೆ ಖುಷಿ ಆಗ್ತಾ ಇದೆ. ಆಗಿರ್ತಾರೆ ಅಂತನಾ? ಖಂಡಿತ. ಅದೇ ಥರ ಜಾಕ್ ಅಂತ ಒಬ್ರು ಇದ್ದಾರೆ, ಫೇಮಸ್ ಬ್ಯಾಂಡು. ಅವರು ನನ್ನ ನೋಡ್ಬಿಟ್ಟು ಇನ್ಸ್ಪಿರೇಟ್ ಹಾಕಿ ಅವರು ಪೇಪರಲ್ಲಿ ಆರ್ಟಿಕಲ್ ಇದು ಮಾಡಿದ್ದಾರೆ. ಹೌದಾ? ಅದನ್ನು ವಾಟ್ ಜಾಕ್ ಇಟ್ ಇಸ್, ಅದು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬಂತು. ಅದು ದೊಡ್ಡ ಇಟ್ಟು ನನಗೆ. ಅವರು ರೆಡ್ ಆ್ಯಂಡ್ ವೈಟ್ನಲ್ಲೇ ಇರ್ತಾರೆ. ನನ್ನ ಇಂಟರ್ವ್ಯೂ ನೋಡಿಬಿಟ್ಟು ಅವರು ಖುಷಿ ಆಗ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ ಬರ್ತಿದ್ರು. ಓಕೆ. ಜಾಕ್ ವೈಟ್ ಅಂದ್ಬಿಟ್ಟು ಅವ್ರ ಹೆಸರು. ಹೌದಾ? ನೀವು ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ, ನಿಮಗೆ ಯಾರು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವರಿಗೆ ನೀವು ಕೊಡೋ ಅಂಥ 3 ಟಿಪ್ಸ್ ಹೇಳಿ. ನನ್ನ ಟಿಪ್ಸ್ ಹೇಳಿದ್ರೆ 2 ಐಟಮ್ ನನ್ನ ಕಾರಲ್ಲಿ ಯಾವಾಗಲೂ ಇರುತ್ತೆ. ಒಂದು ಮಿನಿ ವಾಟರ್ ಬಾಟ್ಲ್, ಅದು ರೆಡ್ ಆ್ಯಂಡ್ ವೈಟು. ಅದು ಸ್ಪೆಷಲಿ ಈ ಟ್ರಾಫಿಕ್ ಪೊಲೀಸ್ಗೆ ನಾನು ಕೊಡ್ತಾ ಇರೋ ಗಿಫ್ಟು. ಹೌದಾ? ಏನಂದ್ರೆ ಪಾಪ ಅವ್ರಿಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನೀರೂ ಸಿಕ್ಕೋದಿಲ್ಲ, ಕಷ್ಟಪಡ್ತಾರೆ. ಅದರಿಂದ ಏನು ಮಾಡ್ತೀನಿ, ಅಲ್ಲಿ ಹೋಗಿ ನಿಲ್ಲಿಸಿ ಅವ್ರಿಗೊಂದು ನೀರು ಬಾಟ್ಲ್ ಕೊಡ್ತೀನಿ. ಅದೇ ಥರ ಮಕ್ಕಳಿಗೆ ಸೋಷಲ್ ವರ್ಕ್ ಮತ್ತು ಪಾಪ ಅವ್ರು ಕಷ್ಟಪಡೋದಕ್ಕೆ ಏನಾದ್ರು ಕೊಡಬೇಕು ಅಂತ ನೀರು ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಂದು 50 ಯಾವಾಗಲೂ ಇರುತ್ತೆ ಕಾರಲ್ಲಿ. ಸ್ಪೆಷಲಿ ಟ್ರಾಫಿಕ್ ಪೊಲೀಸು ಡ್ಯೂಟಿನಲ್ಲಿರೋರಿಗೆ ಕೊಡ್ತೀನಿ. 2ನೇದು ನನ್ನ ಫ್ಯಾನ್ಸ್ ಮಕ್ಕಳು ಸುಮಾರು ಜನ ಇದ್ದಾರೆ. ಅವ್ರಿಗೆ ಏನು ಕೊಡ್ತೀನಿ ಗೊತ್ತಾ ನಿಮಗೆ? ಐ ವಿಲ್ ಗಿವ್ ರೆಡ್ ಆ್ಯಂಡ್ ವೈಟ್ ಚಾಕ್ಲೇಟ್. ಅದು ಯಾವಾಗಲೂ ಇರುತ್ತೆ ಕಾರಲ್ಲಿ. ಅವ್ರಿಗೆ ನೋಡಿದ ತಕ್ಷಣ ರೆಡ್ ಆ್ಯಂಡ್ ವೈಟ್ ಚಾಕ್ಲೇಟ್ ಕೊಡ್ತೀನಿ. ಅವ್ರ ಸ್ಮೈಲೇ ನನ್ನ ಸ್ಮೈಲು. ಮತ್ತು ನನ್ನ ಸ್ಲೋಗನ್ ಇದೆ, ಬಿ ಕೀಪ್ ಯುವರ್ 7 ಜನರೇಷನ್ ಸ್ಮೈಲಿಂಗ್ ಅಂದ್ಬಿಟ್ಟು ನನ್ನ ಕಾರ್ ಹಿಂದ್ಗಡೆ ಬರೆದಿದ್ದೀನಿ. ಅದು ಮತ್ತು ಮೇಂಟೈನ್ 7 ಫೀಟ್ ಡಿಸ್ಟೆನ್ಸ್ ಅಂತಲೂ ಬರೆದಿದ್ದೀನಿ. ಹೌದು. ಅಂದರೆ ಕುಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ನನ್ನ ಕಾರ್ ನೋಡಿದ್ದು ಹೊಡಿಯೋಕ್ಕೆ ಬರೋಕ್ಕೆ ಮುಂಚೆ 1 ಸ್ಟೆಪ್ನಲ್ಲಾದರೂ 7 ಸ್ಟೆಪ್ಪಲ್ಲಾದರೂ ನಾನು ಸೇವ್ ಆಗಬೇಕು ಅಂತ ಮೇಂಟೈನ್ 7 ಫೀಟ್ ಡಿಸ್ಟೆನ್ಸ್ ಅಂತ ಬರ್ತಿದ್ದೀನಿ. ಓಕೆ 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 ಸರ್, ನಮಗೆ ಇಲ್ಲಿವರೆಗೂ ಭಾಳಷ್ಟು ನಿಮ್ಮ ಲೈಫ್ ಸ್ಟೈಲ್ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಷನ್ನು, ಸ್ಟೈಲ್ ಸ್ಟೇಟ್ಮೆಂಟ್ಸು, ನಿಮ್ಮ ರಜನಿಕಾಂತ್ ಸ್ಟೈಲ್, ಇದು ಎಲ್ಲ ಇಮಿಟೇಟ್ ಮಾಡಿ ಎಲ್ಲ ವಿಷಯಗಳನ್ನೇ ಹೇಳಿದ್ರಿ. ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಫಾರ್ ಯರ್ ಟೈಮ್. ದೇವ್ರು ಒಳ್ಳೇದು ಮಾಡಿ ಎಲ್ರಿಗೂ. ನನ್ನಿಂದ 10 ಕುಟುಂಬ ಚೆನ್ನಾಗಿರಲಿ, ಆ 10 ಕುಟುಂಬದಿಂದ ನಾನು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ನಾನು ಯಾವಾಗಲೂ ಬೇಡ್ಕೊಳ್ತೀನಿ. ಆಲ್ ಗುಡ್ ಪೀಪಲ್ ಬ್ಲೆಸ್ಸಿಂಗ್. ಐ ಆಮ್ ಗ್ರೋನ್ ಅಪ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ, 7 ರಾಜ್ ಅವರ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ಟೇಟ್ಮೆಂಟ್ಸ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ರಿ. ಅವರ ಫಂಕಿ ಸ್ಟೈಲ್ ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ರಿ. ರಜನಿಕಾಂತ್ ಅವರ ಸ್ಟೈಲನ್ನು ಅವ್ರು ಇಮಿಟೇಟ್ ಮಾಡಿದ್ರಿ. ಇಂಥ ಭಾಳಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ, ಫ್ಯಾಷನ್ ಇಂಟರ್ವ್ಯೂಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.